ರಘು ರಘಣ್ಣ ಇದೇನ ಅಪ್ಪನ ದನಿ ಇದ್ದಂಗೈತಿ. ಅಪ್ಪ ಬಂದ? ಸಾಧ್ಯನೇ ಇಲ್ಲ. ಅವ್ರು ಹೆಂಗೆ ಇಲ್ಲಿಗೆ ಬರಕ್ಕೆ ಸಾಧ್ಯ? ತೀರಾ ಊರು ಕೇರಿ ಎಲ್ಲ ಬಿಟ್ಟು ಬಂದೀನಿ. ಅವ್ರು ಹೆಂಗೆ ಹಿಂಗೆ ಬರಕ್ಕೆ ಸಾಧ್ಯ? ಅಲ್ಲ ರೀ, ಯಾರ ಕರೀತಾರ? ನೀವೇ ನಿಂತ್ಕೊಂಡ್ಬಿಟ್ರಲ್ಲ ಸುಮ್ಮನೆ. ಹೋಗಿ ನೋಡ್ರಿ, ಯಾರ ನಿಮ್ಮನ್ನ ಕರೀತಾರ. ಹಾಂ ಹೋಗಿ ನೋಡ್ತೀನಿ. ಅಣ್ಣ, ಗಾಯತ್ರಿ, ಅಪ್ಪ ಅವನು ಬಂದಾಳನ್ನ? ತಾಯಿ ತಂದಿನ ಅವ್ವ ಅಪ್ಪ. ರಘು, ಏನ್ ಹೇಳಕತ್ತೀರಿ ನೀವು? ನಿಮ್ಮನ್ನ ಯಾರು ಇಲ್ಲಿ ಬರಕ್ಕೆ ಹೇಳಿದ್ರು? ನಿಮ್ಮನ್ನ ಯಾರು ಇಲ್ಲಿ ಬರಕ್ಕೆ ಹೇಳಿದ್ರು ಹೇಳ್ರಿ. ಯಾಕೆ ಬಂದ್ರಿ ನೀವು ಇಲ್ಲಿಗೆ? ನಾನು ನಿಮ್ಗೆ ಹೇಳಿದ್ನಿಲ್ಲ, ಯಾವ್ದ ಕಾರಣಕ್ಕೂ ನೀವು ವಾಪಸ್ ಯಾರು ಇಲ್ಲಿ ಮನೆಗೆ ಬರ್ತಕ್ಕದ್ದಲ್ಲ ಅಲ್ಲ ಅಂತ ಹೇಳಿ. ಮತ್ತೆ ಯಾಕೆ ಬಂದ್ರಿ ನೀವು ಇಲ್ಲಿ? ಇವ ಗಾಯತ್ರಿ, ಒಂದು ಸ್ವಲ್ಪ ಜಾಗ ಕೊಡವ, ಇಲ್ಲಿ ಕುಂದಿರ್ತೀನಿ. ನನಗೆ ನಿಂದ್ರದಾಗುದಿಲ್ಲ. ಇವನ್ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ ಆಗ್ಬೇಕಲ್ಲವ. ತೆಗಿಲಿ ಅವ, ತೆಗಿ. ರಘು, ಏನಿದು? ಇವರು ನಿಮ್ಮ ತಂದೆ ತಾಯಿನ? ನೀವು ಮತ್ತೆ ನಂಗೆ ಯಾರು ಇಲ್ಲ, ನಂಗೊಬ್ಬ ಚಿಕ್ಕಮ್ಮ ಅಷ್ಟೇ ಅದಳ, ಆಕಿ ಬ್ಯಾರೆ ಊರಾಗದಾಳ ಅಂತ ಹೇಳಿದ್ರಿ. ಈಗ ನೋಡಿದ್ರ ಅವ್ವ ಅಪ್ಪ ತಂಗಿ ಅಂತೀರಿ. ಏನಿದು? ಇನ್ನ ಏನೇನು ಸುಳ್ಳು ನೀವು ನನ್ನಿಂದ ಮುಚ್ಚಿಟ್ಟಿರಿ? ಹೇಳ್ರಿ ರಾಘು. ಯವ್ವ, ಇಂಥ ಮಗ ಇದ್ನಂದ್ರವ ಹೇಳ್ತೀನಿ ಕೇಳ. ತಾಯಿ ತಂದಿನೂ ಬದುಕಿರೋರ್ನ ಸಹಾಯ ಹೊಡೆದು ನೆಟ್ಟೆ ಮದ್ದಂಡ್ಲೆ ಮಣ್ಣು ಕೊಟ್ಟು ತಲೆ ತಕೊಂಬಂದು ಕುಂದಿರ್ತಾನವ ತಾಯಿ. ನೀನವ ನನ್ನ ಸೊಸಿ? ಯವ್ವ ಬಂಗಾರದಂಗದಿ ಯವ್ವ ನನ್ನ ಸೊಸಿಯ, ನೀನು ಬಂಗಾರದಂಗದಿ. ರಾಘು, ಸುಮ್ಮನೆ ನಿಂತ್ಕೊಂಡ್ರಲ್ಲ, ಹೆಂಗೆ ಇವ್ರು ತಾಯಿ ತಂದಿ? ಅಲ್ಲವಾ, ಎಂಥ ಪ್ರಶ್ನೆ ತಾಯಿ ನಿಂದು? ಹೆಂಗೆ ತಾಯಿ ತಂದಿ ಅಂದ್ರೆ ಅವನು ಹಡ್ದಕ್ಕೆ ನಾನು 9 ತಿಂಗಳು. ಒಂದು ನಿಮಿಷ ತಡ್ರಿ, ದಯವಿಟ್ಟು ಸಾರಿ ರೀ. ಯಾವುದೋ ಒಂದು ವಿಡಿಯೋದಾಗ ಫ್ಲೋ ಒಳಗೆ ನಾನು 9 ಮಂತ್ಸ್ ಅಂತ ಹೇಳಪ್ಪದ್ಲು 3 ಮಂತ್ಸ್ ಅಂತ ಹೇಳಿದೆ. ಒಂದಿಬ್ಬರು ಅದು ಕರೆಕ್ಷನ್, ಭಾಳ ಮಂದಿನೇ ಕರೆಕ್ಷನ್ ಮಾಡಿದ್ರು. ಫ್ಲೋಲ್ಲಿ ಹೇಳಿದ್ದೆ, ಕ್ಷಮಿಸ್ಬಿಡ್ರಿ ಪ್ಲೀಸ್, ನಂಗೆ ಗೊತ್ತಾಗಿಲ್ಲ. ಆಮೇಲೆ ಸವಿತಾ ಅವರೇ, ನಾನು ನಿಮಗೆ ತಮಾಷೆ ಮಾಡಿದ್ದಪ್ಪ, ಯಾಕೋ ಕಮೆಂಟೇ ಮಾಡ್ತಾ ಇಲ್ಲ, ಬೇಜಾರಾಗ್ಬಿಡಿ ಪ್ಲೀಸ್. ಆಮೇಲೆ ಅನ್ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ. ಮತ್ತೆ ನಾನು ನಿಜವಾಗ್ಲೂ ತಮಾಷೆ ಮಾಡಿದ್ದು, ಫ್ಲೋಲ್ಲೇ ಹೇಳಿದ್ದು, ನಿಜವಾಗ್ಲೂ ಗೊತ್ತಾಗಿಲ್ಲ ನನಗೇನೋ ಹೇಳಬೇಕಾದಾಗ. ಸಾರಿಯಾ, ಅದನ್ನು ಕೇಳಬೇಕಾಗಿತ್ತು, ಅದನ್ನು ಮರ್ತೋಗಿದ್ದೆ ನಾನು ಇಷ್ಟು ಮರ್ತೋಗ್ತೀನಿ ಎಲ್ಲನೂ. ನಂಗೆ ನಿಜವಾಗ್ಲೂ ಏನು ಹೇಳಬೇಕೋ ಗೊತ್ತಿಲ್ಲ ನನ್ನ ಬುದ್ಧಿಗೆ. 9 ತಿಂಗಳು ಅವ್ನು ಹೊಟ್ಟೆಯಾಗಿ ಇಟ್ಕೊಂಡು 9ನೇ ತಿಂಗಳಾದ್ಮೇಲೆ ಹೊಟ್ಟೆ ಹರಿದು ಅವ್ನು ಹೊರ ತೆಗೆದು ಮಗ ಅಂತಂದು ಅವ ಇಲ್ಲಡಿಲಿ ಅವ್ನು ಮೀಸಿ ಚಿಗಿಯೋವರೆಗೂ ಬೆಳೆಸಿದೆವು. ಆಮೇಲೆ ನೀವು ಯಾರ ತಾಯಿ ತಂದೆ ಎಲ್ಲ ನನಗೆ ಗೊತ್ತಿಲ್ಲ ಅಂತ ನಮ್ಮನ್ನು ಎಡಗಾಲಿಲ್ಲಿ ಒದ್ದು ಇಲ್ಲಿ ಬಂದದ ನೋಡವ ಈಟ. ಅದರ ಎಲ್ಲ ಹೇಳಾನ, ಮದುವೆ ಆಗಿದ್ದು ಎಲ್ಲ ಹೇಳಾನ. ನೀವು ಯಾವುದೇ ಕಾರಣಕ್ಕೂ ಬರಬೇಡ್ರಿ, ನೀವು ತಿಂಗಳ ಇಂತಿಷ್ಟು ಅಂತ ಕೊಡ್ತೀನಿ ಅಂತ ಹೇಳ್ದವ. ನನ್ನನ್ನು ಅವ್ರ ಅಪ್ಪನ ಕರ್ಕೊಂಡೋಗಿ ವೃದ್ಧಾಶ್ರಮದಾಗ ಬಿಟ್ಟಿದ್ದ. ಬೇರೆ ಬೇರೆ ವೃದ್ಧಾಶ್ರಮ, ಮತ್ತು ಒಂದೇ ವೃದ್ಧಾಶ್ರಮದಾಗ ಅಲ್ಲವಾ ತಾಯಿ. ಆಮೇಲೆ ಅವ್ರ ತಂಗಿ ತೊಗೊಂಡೋಗಿ ಅಬಲಾಶ್ರಮದಾಗ ಇಟ್ಟಿದ್ದ. ಇಷ್ಟೈತಿ ಇವನ ಕತಿ. ಇಟ್ಟು ತಾನು ನಮ್ದೆಲ್ಲ ಇರಬರ ಆಸ್ತಿ ಮಾರಿ ಈ ಊರಾಗ ಈ ಮನೆ ತೊಗೊಂಡು ಕುಂತ ನೋಡು. ರಾಘು, ನಿಮ್ಮ ತಾಯಿ ಹೇಳ್ತಾ ಇರೋದು ನಿಜಾನಾ? ಅವರು ಸುಳ್ಳು ಹೇಳಕತ್ತಾರ. ಅವ್ರಿಗೂ ನನಗೂ ಏನು ಸಂಬಂಧ ಇಲ್ಲ ಜ್ಯೋತಿ, ನೀ ತಲೆ ಕೆಸ್ಕೋಬೇಡ. ಜ್ಯೋತಿನವ ತಾಯಿ ಕರೆನ, ಮನಿ ಬೆಳಗ ದೀಪ ಇದ್ದಂಗ ಅದಿದಿ. ಒಂಚೂರು ನೀನ ನಿನ್ನ ಗಂಟೆ ಹೇಳವ. ತಾಯಿ ತಂದೆ ಅಂದ್ರೆ ಒಂಚೂರು ಬೆಲೆ ಕೂಡ ಕೇಳವ. ಇಂಥ ಪಾಪಿ ಮಗಗೆ ಜನ್ಮ ಕೊಟ್ಟಿರೋ ದುರಾದೃಷ್ಟವಂತ ತಾಯಿ ನಾನವ. ನಿಮ್ಮ ಅತ್ತಿ ನಾನ. ಹಾಯ್ ಅತ್ತಿಗೆಮ್ಮ, ನನ್ನ ಹೆಸರು ಗಾಯತ್ರಿ, ನಿಮ್ಮ ಹೆಸರು? ಆಮೇಲೆ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ, 2 ಸರಿ ಕಮೆಂಟ್ ಮಾಡಿದ್ರು, ಬೇರೆ ಬೇರೆಯವ್ರು ಅನ್ಸತ್ತೆ. ನೀವೇ ನಿಮ್ಮ ನಿಜವಾದ ಧ್ವನಿಯೆಲ್ಲ ಒಂದ್ಸರಿ ಮಾತಾಡ್ರಿ, ನಿಮ್ಮ ನಿಜ ಧ್ವನಿ ಕೇಳಬೇಕಂತ ಹೇಳಿ. ಇದು ನನ್ನ ನಿಜವಾದ ಧ್ವನಿ ರೀ. ಕೇಳಿದ್ರಿ ಅನ್ಕೋತೀನಿ. ನೆಕ್ಸ್ಟಿಂದ ನಾನು ಚೇಂಜ್ ಮಾಡ್ತೀನಿ, ಯಾಕಂದ್ರೆ ನಂದನಿ ನನಗೆ ಕೇಳಕ್ಕೆ ಒಂಥರ ಅನ್ಸುತ್ತೆ. ಅದಕ್ಕೆ ನಾನು ಇದನ್ನು ವಿಡಿಯೋ ಮಾಡಕತ್ತಿರೋದು 12:15. ಸ್ವಲ್ಪ ಧ್ವನಿಯೊಳಗೆ ಒಂಚೂರು ಅಂದ್ರೆ ಗೊತ್ತಲ್ಲ, ನೈಟ್ ನಿದ್ದೆ ಬಂದಮೇಲೆ ಒಂಥರ ಆಗುತ್ತಾ, ಹಂಗಾಗೈತಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನನ್ನ ಹೆಸರು ಜ್ಯೋತಿ. ಅಲ್ಲ, ನಂಗೆ ಅರ್ಥ ಆಗ್ತಾ ಇರೋದೇನಂದ್ರೆ, ಅವರೆಲ್ಲ ನಿಮ್ಮನ್ನ ಅಲ್ಲಿ ಇಲ್ಲಿ ಕಳಿಸಿದ್ರ, ನೀವ್ಯಾಕೆ ಹೋದ್ರಿ? ನಿಮ್ಮ ಮಗ ಅಲ್ಲ ನೀವು, ನಿಮ್ದೆಲ್ಲ A to Z ನೋಡ್ಕೋಬೇಕಾಗಿರೋದು ನಿಮ್ಮ ಮಗನ ಕರ್ತವ್ಯ. ಯಾಕೆ ಹಂಗೆ ಮಾಡಿದ್ರು ಅವರು? ಏನ್ರಿ ರಾಘು ಇದು? ನಿಮ್ಮನ್ನ ಹಿಂದೆ ಮುಂದೆ ಯೋಚನೆ ಮಾಡ್ದ, ಒಂದ್ಸರಿ ಪ್ರೀತಿ ಮಾಡಿ ತಪ್ಪು ಮಾಡಿದ್ದೆ, ಆದ್ರೆ ಇನ್ನೊಂದು ಸಾರಿನೂ ಆ ತಪ್ಪು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ರಾಘು, ಯವ್ವ ಮಗಳ, ಒಂದಿಷ್ಟು ಕುಡಿಯಕ್ಕೆ ನೀರು ತಾರವ. ಅತ್ತಿಗೆಮ್ಮ, ಅಡುಗೆ ಮನೆ ಕಡೆಗೆ ಹೇಳ್ರಿ, ನಾ ತಗೊಂಡ್ ಬರ್ತೀನಿ ನೀರು. ಇನ್ಮ್ಯಾಗ ನಾವು ಇಲ್ಲೇ ಇರ್ತೀವಲ್ಲ, ಎಲ್ಲ ನಾವು ಕಲಿಬೇಕಲ್ಲ. ಅಲ್ಲ ನೀವು, ಸರಿ ಆಯ್ತು, ಹಿಂದಿರದ ಅಡುಗೆ ಮನೆ ಹೋಗ್ರಿ.
ರಾಘು, ಯಾಕೆ ನೀವು ನನಗೆ ಯಾರು ತಾಯಿ ತಂದೆ ಇಲ್ಲ ಎಲ್ಲರೂ ಸತ್ತೋಗ್ಯಾರ ಅಂತ ಹೇಳಿದ್ರಿ? ಆ ಕ್ವಶನೇ ನನಗೆ ಇವತ್ತು ಉತ್ತರ ಕೊಡ್ತೀರಾ? ನೀವು ಇವತ್ತ ಉತ್ತರ ಕೊಡಬೇಕು. ಒಂದಿಟ್ಟು ಫ್ಯಾನ್ ಹಾಕವ, ಬಹಳ ಶೆಕಿ ಐತಿ ನಿಮ್ಮ ಮನೆ, ಒಂದಿಟ್ಟು ಹಾಕ್. ಅಮ್ಮ, ಫ್ಯಾನು ಹಾಕ್ತೀನಿ, ನಿಮಗೆ ಊಟಕ್ಕೂ ಕೊಡ್ತೀನಿ, ಪಾನ್ಕನ ಮಾಡ್ಕೊಂಬಂದು ತಂದು ಕೊಡ್ತೀನಿ. ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ರ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ನಾನಿಲ್ಲಿ ರಾಘುನೇನ ಕೇಳಕತ್ತೀನಿ, ಕೇಳ್ತೀನಿ ಅವ್ರನ್ನ. ಕೇಳಕ್ಕೆ ಕೊಡಿ ನಂಗೆ. ಅಯ್ಯಯ್ಯ, ನೀನೆಂತ ಪರ್ಸೆಂಟ್ಗೆ ಇಡೀಯಾ? ನಾನೇನು ಕೇಳಬಾರ್ದು ಕೇಳಿದೆ. ನನಗೆ ಈ ಮನಿದು ಏನಾರ ಗೊತ್ತಿದ್ದಿದ್ರೆ ನಿನ್ನೆ ಕೆತ್ತಿದ್ದೆ. ಕುಂತೀವೋ, ಹೊರಗಿಂದ ಬಂದೀವಿ, ನಮಗೆ ಶೆಕಿ ಯಾಕೆ ಸಾಂಗ್ ಹಾಕತ್ತೈತಿ ಇಲ್ಲಿ, ಮೊದ್ಲ ಬಿಸಿಲು ಊರ್ದು ಹೇಳುತ್ತೆ. ಅದಕ್ಕೆ ಒಂದಿಟ್ಟು ಫ್ಯಾನ್ ಹಾಕುವ ತಂಗಿ ಅಂದ್ರೆ ನೀನೇನು ಹೊಡೆದ ಬಿಡ್ತಿ ಏನು ಬಿಡು ನಮ್ಮನ್ನು. ಅದು ಅಂಥ ಪರ್ಸೆಂಟ್ಗೆ ಇಡಿ ಮಗ, ನೀನು ಅತನಕಿನ 1% ಇಡಿದೆಯಲ್ಲ, ಎರಡು ತಿಕ್ಕಲ್ಸವ ಸ ಭಾಳ ಬಿಡು ನನಗೆ. ಅಮ್ಮ ನೋಡ್ರಿ, ಬಾಯಿಗೆ ಏನು ಬರುತ್ತೆ ಅದನ್ನು ಮಾತಾಡಬೇಡ್ರಿ. ನಾನು ನಿಮ್ಮನ್ನು ಇಲ್ಲಿ ಬರ್ರಿ ಅಂತ ಕರೆದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಅದೀರಿ ಬದುಕೀರಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಿಮ್ಮ ಮಗ ಎಲ್ಲಾನು ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಂಬಂದ ನನಗಿಲ್ಲಿ. ನಾ ಮೊದಲ ಪ್ರೆಗ್ನೆಂಟು, ನಂಗೆ ಜಾಸ್ತಿ ಕೆಲಸ ಮಾಡಬೇಡ್ರಿ ಅಂತ ಹೇಳಾರ. ಚಲೋ ಆತಲ್ವಾ ನೀನು ಪ್ರೆಗ್ನೆಂಟ್ ಅಂತ ಅಂದು? ಭಾಳ ಚಲೋ ಆತು ಬಿಡು. ನಾವು ಒಳ್ಳೆ ಟೈಮಿಗೆ ಬಂದೀವಿ. ಹಾಗಾದ್ರೆ ನಿಂದು ಪೂರ A to Z ಆರೈಕೆ ನಮ್ದ. ಹಾಂ, ತಲೆ ಕೆಸ್ಕೊಬೇಡ, ಆರಾಮಾಗಿರು. ನನ್ನ ಮಗಳದಳಲ್ಲ ಭಾರಿ ಚಮತ್, ಗಾಯತ್ರಿ ಅಂದ್ರೆ ಗಾಯತ್ರಿ. ಆಕೆ ಹೆಂಗೆ ಅಡುಗೆ ಮಾಡಕ್ಕೆ ಬರಲ್ಲ, ಕೆಲಸ ಮಾಡಕ್ಕೆ ಬರಲ್ಲ ಯಾರಿಗೂ. ನಿನ್ನ ಕೈಲಂತೂ ಸಾಧ್ಯನೇ ಇಲ್ಲ. ಸ್ವಲ್ಪ ಸುಮ್ಮನಿರಿ ಅಮ್ಮ, ಪ್ಲೀಸ್, ಸ್ವಲ್ಪ ಸುಮ್ಮನಿರಿ. ನಂಗೆ ರಾಘು ಉತ್ತರ ಕೊಡಬೇಕು. ಅವ್ರು ಕೊಟ್ಟಾದ್ಮೇಲೆ ನಿಮ್ಮ ಹತ್ರ ಚಂದಾಗಿ ಮಾತಾಡ್ತೀನಿ, ಪ್ಲೀಸ್. ನಮ್ಮಪ್ಪಗೂ ಹುಡ್ದಾಗಿದ್ದನು ಟಿ ಬಿ ರೋಗ ಐತಿ. ಏನು, ನಮ್ಮಪ್ಪನ ಔಷಧಿಗೆ ದಿನಾ ಬೆಳಗಾದ್ರೆ ನಾ ರೊಕ್ಕ ಜೋಡಿಸ್ಬೇಕು. ದಿನಕ್ಕೆ ಏನಿಲ್ಲ ಅಂದ್ರೂ 1500 ರೂಪಾಯ್ದು ಗುಳಿಗೆ ಬೇಕು ನಮ್ಮಪ್ಪಗೆ. ಎಲ್ಲಿಂದ ತಂದ್ಕೊಳ್ಳಿ? ಆಯ್ತಾ? ಇನ್ನು ನಮ್ಮವ್ವ, ನಮ್ಮ ಹೋಗನು 108 ಕಾಯಿಲೆ ಅದಾವು ಮೊದ್ಲಿಂದಾನು ಅದಕ್ಕಿದ. ಇನ್ನು ನಾನು ನಾರ್ಮಲ್ ಹುಡುಗ, ನಂಗೆ ನಾರ್ಮಲ್ ಮಿಡ್ಲ್ ಕ್ಲಾಸ್ ಹುಡುಗ. ನಂಗೆ ಒಂದು ವಯಸ್ಸಿಗೆ ಬಂದಮೇಲೆ ಅಪ್ಪ ಅಮ್ಮ ಅಂತ ಜವಾಬ್ದಾರಿ ನಾ ತಗೋಬೇಕು, ಹೌದಲ್ಲ? ಹುಟ್ತಾನ ನಾ ಹುಟ್ಟಿ ಒಂದು 5 ವರ್ಷ 6 ವರ್ಷ ಏನು ನೋಡು ಅಷ್ಟ. ಅದಾದ್ಮೇಲಿಂದ ನಮ್ಮ ಎಲ್ಲ ಇಡೀ ಮನೆ ಜವಾಬ್ದಾರಿನೂ ನಾನು ತಗೊಂಡಿರೋದು. ನಮ್ಮವ್ಗ ತಂಪಾಗೋದಿಲ್ಲ, ತಂಪಾದ್ರಕ್ಕಿಗೆ ಪೀಡ್ಸ್ ಬರ್ತೈತಿ. ತಂಪನೆ ಕಾಯಿ ಇಡೋಂಗಿಲ್ಲ, ಮುಸುರು ತಿಕ್ಕೋಂಗಿಲ್ಲ, ಕಸ ಅನ್ನೋಂಗಿಲ್ಲ, ಏನೇನು ಮಾಡಂಗಿಲ್ಲ. ನಮ್ಮ ತಂಗಿ ಹುಟ್ಟೋವರೆಗೂ ಎಲ್ಲ A to Z ನಾನ ಮಾಡಬೇಕು. ಮುಸುರು ತಿಕ್ಕೋದು ನಾನು, ಬಟ್ಟೆ ಒಗೆಯೋದು ನಾನು, ಸಾಲಿಗೆ ಹೋಗಿ ಬರಬೇಕು, ಮನ್ಯಾಗ ನಮ್ಮವ್ವ ಅಡುಗೆ ಮಾಡಿದ ಪಾತ್ರೆಗೆ ತೊಳೆಯೋದು ಎಲ್ಲ ನಾನ ಮಾಡಬೇಕು. ಮತ್ತು ನಮ್ಮವ್ವ ಆಮೇಲೆ ಅಕ್ಕಿಗೂ ದಿನ ಗುಳಿಗೆ. ಅದಕ್ಕೆ ನಮ್ಮವ್ವ ನನ್ನ ಚುಟ್ಟ ಕಟ್ತಾರಲ್ಲ, ಬೀಡಿ ಕಟ್ಟದಂತಾರಲ್ಲ, ಆ ಬೀಡಿ ಕಟ್ಟಕ್ಕೆ ಹಾಕಿದ್ಲು. ಮುಂಜಾನೆ ಎದ್ದು ಮನ್ಯಾಗಿನೂ ಕಸ ಮುಸ್ರಿ ಮಾಡಿ ಎಲ್ಲ ಮಾಡಿಟ್ಟು ನಾಷ್ಟ ಮಾಡಿ ಬುತ್ತಿ ಕಟ್ಕೊಂಡು ಸಾಲಿಗೆ ಹೋಗಿ ಮತ್ತೆ ಸಂಜೆ ಮುಂದೆ ಬಂದು ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಹೂ ಕಟ್ಟೋದು, ಬೀಡಿ ಕಟ್ಟೋದು ದಿನ ಮಾಡ್ಬೇಕು. ಆಮೇಲೆ ಅದೆಲ್ಲ ಮಾಡ್ಕೊಂಡ್ಬಂದು ಏಟು ಬರುತ್ತೆ ತಂದು ಕೊಟ್ರೆ ಒಂದು ಹೊತ್ತು ಊಟಕ್ಕೆ ಹಾಕ್ತಿದ್ದಿಲ್ಲ. ಯಾಕಂದ್ರೆ ನಮ್ಮವ್ವ ನಮ್ಮಪ್ಪನ ಗುಳಿಗೆಗೆ ಖಾಲಿ ಆಗ್ಬಿಡವು. ಹಿಂಗೆ ಮಾಡಿ ಗೌರ್ಮೆಂಟ್ ದವಾಖಾನಿಗೆ ಹೋಗೋರು ತೊಗೊಂಬರೋರು, ಅದು ಹೆಂಗೋ ನಡೆಯೋದು. ಅದು ಭಾಳ ಬರ್ತಿದ್ದಿಲ್ಲ ಖರ್ಚು. ಊಟಕ್ಕೆ ಇದಕ್ಕೆ ನಾ ಚುಟ್ಟ ಕಟ್ಟೋದಕ್ಕೆ ಸರಿ ಹೋಗೋದು. ನಮ್ಮಪ್ಪ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ದಮ್ ಹೆಚ್ಚಾಗಿ ಹಾಂ ಅಂತ ಕುಂತು ಬಿಡತ್ತೆ. ಮತ್ತು ಡಾಕ್ಟ್ರ್ ಕರ್ಕೊಂಬರಕ್ಕೆ ನಾನಾ ಓಡಬೇಕು. ಇಷ್ಟೆಲ್ಲದ್ರ ಮಧ್ಯೆನೂ ಆರಾಮಾಗಿ ಹೆಂಗೆ ನಾನಾ ದುಡಿತಿದ್ದೆ, ನಾನಾ ತರ್ತಿದ್ದೆ, ಸಣ್ಣ ಪುಟ್ಟ ಅವು ಇವು. ಆ ಗ್ಯಾರೇಜ್ನಾಗ ಹೋಗು, ಈ ಗ್ಯಾರೇಜ್ನಾಗ ಹೋಗು, ಸಾಲಿಲ್ಲಾರ್ದ ಪೆಟ್ರೋಲ್ ಬಂಕಿಗೆ ಹೋಗು, ಅಂಗಡಿಗೆ ಹೋಗು, ಬಟ್ಟೆ ಅಂಗಡಿಗೆ ಹೋಗು, ಎಲ್ಲ ಮಾಡ್ದಿರೋ ಯಾವುದೂ ಇಲ್ಲ ಜೊತಿನ ಕೆಲಸನ. ಬಡವನಾಗಿ ಯಾಕೆ ಹುಟ್ಟೀನಿ ಅಂತ ಅನಿಸ್ತು ನನಗೆ. ಆ ಲೆವೆಲಿಗೆ ನಾ ಕೆಲಸ ಮಾಡೀನಿ. ಅಷ್ಟಕ್ಕೆ ಮುಗಿಲಿಲ್ಲ ತಡಿ. ಅದಾದಮೇಲೆ ನನಗೊಂದು 7-8 ವರ್ಷ ಇದ್ದಾಗ ನಮ್ಮ ತಂಗಿ ಹುಟ್ಟಿದ್ಲು. ಇನ್ನು ಗೊತ್ತಲ್ಲ, ನಮ್ಮ ತಾಯಿಗೆ ತಂದಿಗೆ ಯಾರೂ ಇರಲಿಲ್ಲ. ಅವರಿಬ್ಬರು ಏನೋ ಪ್ರೀತಿ ಮಾಡಿ ಒಂದಾನೊಂದು ಕಾಲದಾಗ ಬಿಟ್ಟು ಬಂದಿದ್ದಕ್ಕೆ ಯಾರೂ ಸೇರಿಸಿರ್ಲಿಲ್ಲ. ಇನ್ನೇನು ಕರ್ಮ, ಅದ್ರದ್ದು ನಾನು ಎಲ್ಲ ಮಾಡಿದೆ. ಹೆಂಗೆ ನಡ್ಕೊಂಡು ಹೊಂಟಿತ್ತು, ಎಲ್ಲ ಆರಾಮಾಗೈತಂದಾಗ ನನ್ನ ತಂಗಿಗೆ ರಾತ್ರಿ ಹೊತ್ತು ಕಣ್ಣು ಕಾಣ್ಲಾರ್ದಂಗೆ ಆಯಿತು. ಇನ್ನೇನು, ಮತ್ತು ಅಲ್ಲೂ ಔಷಧಿ ದವಾಖಾನಿ ಅದು ಇದು ಖರ್ಚು, ಮತ್ತು ನನಗಿನ್ನೂ ಕೆಲಸ ಹೆಚ್ಚಾದವು ಹೊರತು ಜೊತೆ ಕಡಿಮೆ ಆಗಲಿಲ್ಲ. ನಾನು ಯಾವತ್ತೂ ನಿಂಗೆ ಇದ್ರ ಬಗ್ಗೆ ಹೇಳ್ಕೊಂಡಿಲ್ಲ. ನಾ ಗಂಡನಾಗಿ ನನ್ನ ಮನಸ್ಸೊಳಗೆ ಎಷ್ಟು ಧಗೆ ಐತಿ ಅದನ್ನು ಯಾರ ಮುಂದೆ ಹೇಳಬೇಕು ನಾನು? ಅದು ನನಗೆ ಮಾತ್ರ ಗೊತ್ತು. ನಿನ್ನ ಮುಂದೂ ಹೇಳಿಲ್ಲ ನಾನು ಅನುಭವಿಸಿರೋ ಕಷ್ಟ ನನಗೆ ಮಾತ್ರ ಗೊತ್ತು. ನಾನು ಆತು ಮದುವೆ ವಯಸ್ಸಿಗೆ ಬಂದ್ಲು, ಎಷ್ಟು ಕಷ್ಟಪಟ್ಟು ಓದಿದೆ, ಅದು ಮಾಡಿ ಏನೋ ಮಾಡಿ ಒಂದು ಲಾಯರ್ಗಿರಿ ತಗೊಂಡು ಹೆಂಗೋ ನೆಮ್ಮದಿಗಿರೋಣ ಅಂತೇಳಿ ನನ್ನ ತಂಗಿ ಮದುವೆ ಮಾಡಿಬಿಟ್ಟು ಆರಾಮಾಗಿರೋಣ ಅಂದ್ಕೊಂಡೆ. ನಮ್ಮವ್ವ ನಾ ತೋರಿಸಿದ ಗಂಡುಗಳಿಗೆಲ್ಲ ಹೆಸರಿಟ್ಲು. ಆಕೆಗೆ ಪ್ರಾಬ್ಲಮ್ ಇರೋದು, ನಮ್ಮ ತಂಗಿ ಪ್ರಾಬ್ಲಮ್ ಇರೋದು ಮರ್ತಲು, ಸ್ವಾರ್ಥಿ ಆದ್ಲು. ಕೊನೆಗೆ ಎಲ್ಲ ಗಂಡುಗಳು ಒಲ್ಲೆ ಅಂತ ಹೋದ್ರು. ಎಲ್ಲ ಹೋದ್ಮ್ಯಾಗ ಮುದಿಕೆ ಕೂತ್ಕೊಂಡ್ಲು.
ಆಮೇಲೆ ನಾವು ಕೊಡ್ತೀವಂದ್ರೂ ಈಗ ಯಾರು ಗಂಡುಗಳು ಬರಲೇ ಇಲ್ಲ. ನಾನು ಹುಟ್ದಾಗಿದ್ದನು ನನ್ನ ಆಸೆ ಆಕಾಂಕ್ಷೆ ಎಲ್ಲನೂ ಅದು ಬಿಟ್ಕೊಂಡ್ಬಂದಿದ್ದೆ ಜೊತೆ. ಇನ್ನು ನನಗೆ ಗೊತ್ತಾಗ್ಬಿಡ್ತಂಗ ನಂಗೆ ಬೇರೆ ಜೀವನನೇ ಮಾಡಕ್ಕೆ ಕೊಡಲ್ಲ ಅಂತೇಳಿ. ನಾನು ಒಂದು ತಾಸು ನಮ್ಮ ಮನೆಯಾಗಿಲ್ಲ, ಒಂದು ತಾಸು ಮನೆಗೆ ಲೇಟಾಗಿ ಬಂದೆ ಅಂದ್ರೆ ನಮ್ಮ ಮನೆಯಾಗ ಯುದ್ಧನ ನಡೆಯೋದು. ಫ್ರೆಂಡ್ಸ್ ಜೊತೆಗೆ ಎಲ್ಲೂ ಹೋಗಂಗಿಲ್ಲ, ಒಂದು ಅರ್ಧ ಗಂಟೆ ಮನೆಗೆ ಲೇಟಾಗಿ ಬರಂಗಿಲ್ಲ, ಒಂದು ಅರ್ಧ ಗಂಟೆ ಬೇಗ ಮಕ್ಕಳಂಗಿಲ್ಲ. ಅಯ್ಯೋ ಇದು ಜೀವನನೂ ಅನಿಸ್ತು ನನಗೆ. ಇದೆಲ್ಲ ನೋಡಿ ಸಾಕಾಗಿ ಡಿಸೈಡ್ ಮಾಡಿದ್ದು ನಮ್ಮವ್ವ ನಮ್ಮಪ್ಪನ ಅನಾಥಾಶ್ರಮದಾಗ ಇಟ್ಟು ಬರೋಣ ಅಂಥೇಳಿ. ಅದಕ್ಕೆ ಇಟ್ಟೆ. ಇನ್ನು ನನ್ನ ತಂಗಿನೂ ಅದ ಕಾರಣಕ್ಕನ ನಮ್ಮವ್ವ ಹೇಳಿದ್ಲಲ್ಲ ಎಲ್ಲ ಕೆಲಸನೂ ಮಾಡ್ತಾಳೆ ಅಂತ ಹೇಳಿ. ನಮ್ಮ ತಂಗಿ ಏನು ಕೆಲಸನೂ ಮಾಡಲ್ಲ. ಖರೆ ಹೇಳತ್ತೀನಿ ನಾನು. ಒಂದು ಕಡ್ಡಿ ಇತ್ತಂತ ತೆಗೆದು ಇತ್ತಾಗ ಹಾಕಕ್ಕೆ ಆಕಿಗೆ ಬರಲ್ಲ. ಆಕಿಗೆ ರಾತ್ರಿ ಅದ್ರ ಕಣ್ಣು ಕಾಣಲ್ಲ, ಆಕೆ ಮುಂಜಾನೆ ನನಗೆ ಕಣ್ಣು ಕಾಣಲ್ಲ ಅನ್ನೋ ಒಂದು ಮೂಲಕ ಕುಂತ್ಬಿಡ್ತಾ. ಟಿ ವಿ ನೋಡೋದು, ನುಸ್ತಾ ಟಿ ವಿ ನೋಡೋದು, ಮುಗೀತು. ಇನ್ನೇನಿಲ್ಲ, ಉಣ್ಣೋದು ಟಿ ವಿ ನೋಡೋದು. ಅದಕ್ಕೆ ಜೊತೆ ನಾ ಯಾಕೆ ನೀ ಎಲ್ಲರ ಕೆಲ್ಸಕ್ಕೆ ಹೋಗು ಅಂದ್ರೆ ಯಾಕೆ ಹೋಗಕ್ಕೆ ಒಲ್ಲೆ ಅಂತಿದ್ನೆ ಅಂದ್ರೆ ಇದ ಕಾರಣಕ್ಕನ್ನ ಅವತ್ತ ಡಿಸೈಡ್ ಮಾಡಿದೆ. ನಾನು ಇದೆಲ್ಲ ನೋಡಿದ್ಮೇಲೆ ಯಾರ ಶ್ರೀಮಂತರ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿ ಆರಾಮಾಗಿ ಇದ್ಬಿಡೋಣ. ಯಾ ಕೆಲಸ ಯಾ ಟೆನ್ಷನು ದಿನಾ ಬೆಳಗಾದ್ರ ಜೊತೆ ನಾನು ನಮ್ಮ ಮನೆ ಸಣ್ಣತ್ತಿದ್ದಾಗ ಯಪ್ಪ ಯಾ ಕೆಲಸ ಮಾಡಿದ್ರೆ ಜಾಸ್ತಿ ರೊಕ್ಕ ಬರುತ್ತಾ, ಈಗ ಮನೆಯಾಗ ಏನು ತಂದು ಹಾಕಬೇಕು, ಆ ಗುಳಿಗಿಲ್ಲ ಈ ಗುಳಿಗಿಲ್ಲ. ಜ್ಯೋತಿ ಎಷ್ಟು ಕಷ್ಟ ಇತ್ತು ಗೊತ್ತಾ ನನ್ನ ಜೀವನ.